ನಮ್ಮ ಕ್ಷೇತ್ರದ ಪರವಾಗಿ ಡಾಕ್ಟರ್ ಮಂಜುನಾಥ್ ಅವ್ರ ಕಾಲ್ಗೆ ನಮಸ್ಕಾರ ಮಾಡ್ತೀನಿ. ಡಿ.ಕೆ. ಸುರೇಶ್ ಅವರು 3 ಸಾಲಿ ಗೆದ್ದಿದ್ದಾರೆ. ಈ ಕ್ಷೇತ್ರದಲ್ಲಿ ಏನು ಕೆಲಸ ಆಗಿದೆ ಅಂತ ನೀವು ಬೇಕಾದ್ರೆ ಒಂದ್ಸಲಿ ಸರ್ಚ್ ಮಾಡಿ. ಇಂಡಿಯಾಗೆ ನಂಬರ್ 1 ಸಂಸದ ಸೂರ್ಯ ಬಿಟ್ರೆ ಇನ್ಯಾರು ಕೆಲಸ ಮಾಡಲ್ಲ. ಸೂರ್ಯರೇ ಗೆಲ್ಲ. ಯಾರಿಗೆ ಓಟ್ ಹಾಕಿದ್ರು ನಾವು ಕೆಲಸ ಮಾಡೋದು ತಪ್ಪಲ್ಲ, ನಾವು ದುಡಿಯೋದು ತಪ್ಪಲ್ಲ. ಯಾರಾದ್ರೂ ಗೆಲ್ಲಿ. ಏನ್ 2 ಸಾವಿರ ಕೊಟ್ಬಿಟ್ರೆ ನಮ್ ದುಡ್ಡು ನಮ್ ಕೊಡ್ತಾರೆ. ಏನ್ ಅವ್ರ ಕೈಯಿಂದ ಏನಾದ್ರು ಹಾಕಿ ಕೊಡ್ತಾ ಇದಾರೆ. ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ರು. ನಾವೆಲ್ಲ ಕಾಂಗ್ರೆಸ್. ನಮ್ಮ ಜೀವನ ನಮಗೆ ಗ್ಯಾರಂಟಿ ಇಲ್ಲ, ಇನ್ನು ಅದು ಗ್ಯಾರಂಟಿ ಬರ್ತದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೋಡಿಹಳ್ಳಿ ಅನ್ನುವಂತಹ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಇದ್ದೀವಿ ವೀಕ್ಷಕರೇ. ಬಹಳಷ್ಟು ಜನ ಪ್ರಯಾಣಿಕರು ಕೂಡ ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಮತ್ತೆ ಅಂಗಡಿಯವರು ಇದ್ದಾರೆ. ಬನ್ನಿ ಅವನ್ನ ಕೇಳೋಣ. ಸರ್, ಹೆಂಗಿದೆ ಎಲೆಕ್ಷನ್ ಫೈಟು? ಎಲೆಕ್ಷನ್ ಫೈಟ್ ಇದೆ. ಡಿ.ಕೆ. ಸೂರ್ಯವರೇ ಬರೋದು ಮೇಡಮ್. ಡಿ.ಕೆ. ಸೂರ್ಯ ಅವರು ಅಲ್ಲ, ಈಗ ಮಂಜುನಾಥ್ ಸರ್ ಬದಲಿಗೆ ಬೇರೆ ಯಾರಾದ್ರೂ ನಿಂತಿದ್ರೆ ನೀವು ಈ ಮಾತು ಹೇಳಿದ್ರೆ ನಂಬ್ತಾ ಇದ್ದೆ. ಈಗ 100% ಡಿ.ಕೆ. ಸೂರ್ಯನೇ ಬರೋದು. ಹಳ್ಳಿಗೂ ಚಿರಪರಿಚಯ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಬಂದು ಕೆಲಸ ಮಾಡೋರು ಡಿ.ಕೆ. ಸೂರ್ಯವರು. ಅವರೇ ಬರೆಯೋದು. ಮಂಜುನಾಥ್ ಗೆಲ್ಬಹುದು ಮೇಡಮ್. ಗೆಲ್ತಾರೆ. ಮಂಜುನಾಥ್ ಗೆಲ್ತಾರೆ ಅನ್ಕೊಳ್ಳಿ, ಬಂದು ಕೆಲಸ ಮಾಡ್ತಾರೆ. ಇಲ್ಲಿ ಮಾಡ್ಬೋದೇನಾ? ಮಾಡಲ್ಲ. ಯಾವುದೇ ಕಾರಣಕ್ಕೂ ಈ ನಂಬರ್ 1 ಸಂಸದ, ಇಂಡಿಯಾಗೆ ನಂಬರ್ 1 ಸಂಸದ ಸೂರ್ಯ ಬಿಟ್ರೆ ಇನ್ಯಾರು ಕೆಲಸ ಮಾಡಲ್ಲ. ಸೂರ್ಯರೇ ಗೆಲ್ಲೋದು. ಹೌದಾ? ಅಷ್ಟು ಕಾನ್ಫಿಡೆನ್ಸ್? ಅಲ್ಲ, ಈಗ JDS ಮತ್ತೆ ಬಿಜೆಪಿ ಎರಡು ಒಂದಾಗವಲ್ಲ ಸರ್. ಸೊ ಓಟು ಜಾಸ್ತಿ ಆಗ್ತಾವಲ್ಲ ಅವರಿಗೆ. ಮೇಡಮ್, ಓಟು ಜಾಸ್ತಿ ಯಾವುದೇ ಕಾರಣಕ್ಕೂ ಆಗಲ್ಲ. ಯಾಕೆಂದ್ರೆ ಕೆಲಸ ಮಾಡಿರುವಂತ ಸಂಸದ. ಈ ಸಂಸದನ ಕಳ್ಕೊಳ್ಳೋದು ಒಂದೇ, ಸಾಯೋದು ಒಂದೇ, ಆ ಥರ. ಹೌದಾ? ಸೂಪರ್. ಯಾವ್ರಮ್ಮ? ಬರೀಗೊಂದೊಡ್ಡಿ. ಹೌದಾ? ಈ ಮತ್ತೆ ಎಲೆಕ್ಷನ್ ಬಂದೈತೆ, ಗೊತ್ತಲ್ಲ ನಿಮ್ಗೆ? ಗೊತ್ತಾಯ್ತಾ? ಯಾರು ನಿಂತವ್ರೆ ಎಲೆಕ್ಷನ್ಗೆ? ಸೂರ್ಯ ಅವರು, ಆಮೇಲೆ ಮಂಜುನಾಥ್. ಗೊತ್ತೈತೆ ನಿಮ್ಗೆ? ನಿಮ್ಗೆ ಮೋದಿ ಅವ್ರು ಗೊತ್ತಾ? ಹೆಂಗಿರ್ತಾರೆ? ಅವ್ರಿಗೂ ಒಂದ್ ಸ್ವಲ್ಪ ವಯಸ್ಸಾಗದ್ರಿ. ವಯಸ್ಸಾಗದ? ಈ ಸಿದ್ದರಾಮಯ್ಯನವ್ರು ಗೊತ್ತಾ? ಗೊತ್ತಾ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯನವ್ರು ಏನ್ ಕೊಟ್ಟವ್ರೆ ಗೊತ್ತಾ ಜನರಿಗೆ? ಏನ್ ಕೊಟ್ಟವ್ರೆ? ಕಾಸು ಕೊಟ್ಟವ್ರೆ. ಕಾಸು ಕೊಟ್ಟವ್ರೆ. ಎಷ್ಟು? 2,000 2,000. ಆಮೇಲೆ ಅಲ್ಲಿ ಓಡ್ ಪಿಂಚಣಿ ಕಳ್ಸವ್ರೆ, ಇದೆಲ್ಲ ಬಸ್ಗೆ ಫ್ರೀ ಕಳ್ಸವ್ರೆ, ಅಕ್ಕಿ ಕಾಸು ಕಳ್ಸವ್ರೆ, ಇವೆಲ್ಲ ಮಾಡಿ. ಮೋದಿ ಅವ್ರು ಏನ್ ಕೊಟ್ಟವ್ರೆ? ಮೋದಿ ಅವರು ಏನು ಕೊಟ್ಟವ್ರೆ ಅಂತ ಗೊತ್ತಿಲ್ರ. ಏನ್ ಕೊಟ್ಟವ್ರೆ ಗೊತ್ತಿಲ್ವಾ? ಈಗ ಡಾಕ್ಟರ್ ಮಂಜುನಾಥ್ ಮತ್ತೆ ಇವರು ಯಾರು, ಸೂರ್ಯಣ್ಣ ಅವರು ಯಾರು ಗೆಲ್ತಾರೆ ನಿಮ್ ಪ್ರಕಾರ? ಯಾರು ಗೆಲ್ತಾರ ನಮಗ್ ಗೊತ್ತೇನವ. ಅಲ್ಲ, ಹೇಳಿ ಒಂದ್ ಅಂದಾಜ್ ಮೇಲೆ. ಲಾಸ್ಟ್ ಟೈಮ್ ಯಾರು ಓಟ್ ಹಾಕಿದ್ರಿ? ಹೋದ್ ಸಾರಿ ಸೂರ್ಯರ್ಗೆ ಹಾಕಿದ್ವಿ. ಏನ್ ಹೇಳಿ? ಯಾರಿಗೆ ಓಟ್ ಹಾಕಿದ್ರು ನಾವು ಕೆಲಸ ಮಾಡೋದು ತಪ್ಪಲ್ಲ, ನಾವು ದುಡಿಯೋದು ತಪ್ಪಲ್ಲ. ಯಾರಾದ್ರೂ ಗೆಲ್ಲಿ, ಆಯ್ತಾ? ಎಲ್ಲಾರು ಚೆನ್ನಾಗಿರ್ಲಿ ಅಷ್ಟೇ. ಯಾರಿಗೋ ಒಬ್ಬರಿಗೆ ಹಾಕೋದು. ಸಾಹೇಬ್ರೆ, ಹೆಂಗಿದೆ ಎಲೆಕ್ಷನ್ ಇಲ್ಲಿ? ಇಲ್ಲೆಲ್ಲ ಬರೀ ಕಾಂಗ್ರೆಸ್ ಇರೋದು. ಕಾಂಗ್ರೆಸ್ ಏನಾ? ಎಲ್ಲ ಬರೀ ಕಾಂಗ್ರೆಸ್ ಇರೋದು. JDS, ದಳ, ಬಿಜೆಪಿ ಯಾವ ಬರ್ತಾ ಇಲ್ಲ, ಕಾಂಗ್ರೆಸ್ ಬರೋದು. ಹೋಯ್ತಾರ ಮಾಮೂಲಿ ಹಾಕುದು ಕಾಂಗ್ರೆಸ್ ಅಂತ. ಹೌದಾ? ಅಲ್ಲ, ಮೋದಿ ಅವ್ರದ್ದು ಗೊತ್ತಿಲ್ಲ ವಿಚಾರ ನಿಮ್ಗೆ? ಬಿಜೆಪಿ ಅವ್ರು ಗೊತ್ತು. ಮೊಯ್ಲಿ ಅವರು ಅಂದ್ರೆ ಬಿಜೆಪಿ ಗೊತ್ತು. ಮೋದಿ ಅವರು ಮತ್ತೆ ಮೋದಿ ಅವ್ರು ಬಂದ್ರೆ ದೇಶ ಸುಭದ್ರವಾಗಿರ್ತಾ ಇದೆ ಅಂತಾರೆ. ಇಲ್ಲಿ ಹೇಳ್ತಾರೆ ಮಾಮೂಲಿ. ನಾವೇನ್ ಮಾಡ್ಬೇಕು ಮಾಡ್ತೀವಿ. ಈಗ JDS ದಳದಿಂದ ಯಾರು ನಿಂತವ್ರು ಗೊತ್ತಾ? ಬಿಜೆಪಿಯಿಂದ ಗೊತ್ತು. ದೇವೇಗೌಡರಳಿಯ ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಒಳ್ಳೆ ಮನುಷ್ಯ ಅವರು. ಒಳ್ಳೆಯವರು ಕೆಟ್ಟವರ ಗೊತ್ತಿಲ್ಲ. ಒಳ್ಳೇದಾಗೋದು ಅಂತ ಮಾಡ್ಬೇಕು. ಗ್ಯಾರಂಟಿ ಅಂದ್ರೆ ಈಗ ಹೆಣ್ಮಕ್ಳಿಗೆ ಕಾಂಗ್ರೆಸ್ ಕೊಡ್ತಾವ್ರಲ್ಲ, ಏನ್ ಕೊಡ್ತಾ ಇದಾರು? ಏನು ಕೊಡ್ತಾ ಇಲ್ವಾ? ಏನ್ 2 ಸಾವಿರ ಕೊಟ್ಬಿಟ್ರೆ ನಮ್ ದುಡ್ಡು ನಮ್ ಕೊಡ್ತಾರೆ. ಏನ್ ಅವ್ರ ಕೈಯಿಂದ ಏನಾದ್ರು ಹಾಕಿ ಕೊಡ್ತಾ ಇದಾರೆ. ನಾವ್ ಹೊಲ್ದ ಇದ್ ಕಂದಾಯ ಕಟ್ತೀವಿ, ಮನೆ ಕಂದಾಯ ಕಟ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ, ಎಲ್ಲ ಪ್ರತಿಯೊಂದು ನಮ್ಮ ಹಣ ನಮ್ ಕೊಡ್ತಾರೆ. ಏನ್ ಅವ್ರೇನ್ ಕಷ್ಟ ಬಿದ್ದಿ ಅವ್ರ ಏನು ಬೆವ್ರು ಸುರಿಸಿ ಕೊಡ್ತಾ ಇಲ್ವಲ್ಲ? ಅವ್ರ ಬೆವ್ರು ಸುರಿಸಿ ಏನ್ ಕೊಡ್ತಾ ಇಲ್ಲ, ನಮ್ ದುಡ್ಡು ನಮ್ ಕೊಡ್ತಾರೆ. ಓಕೆ. ಈಗ ನಾವು ಕಾಂಗ್ರೆಸ್ ಅವರು ಗ್ಯಾರಂಟಿ ಕೊಟ್ಬಿಟ್ಟಿದೀವಿ, ಮೋದಿ ಅವರು ನಾವು ಗ್ಯಾರಂಟಿ ಕೊಟ್ಟಿದೀವಿ ಅಂತ ಹೇಳ್ತಾರಲ್ಲ. ಯಾರಿಗೂ ಹಾಕುದೇ, ಯಾರಿಗೂ ಯಾವ್ದೋ ಒಂದ್ ಪಕ್ಷಕ್ಕೆ ಹಾಕ್ತಿವಿ. ಅವ್ರ ಹಣ ನಮ್ಗೇನ್ ಪುಕ್ಸಾಟ ಏನ್ ಕೊಡ್ತಾ ಇಲ್ಲ, ನಮ್ಮ ಹಣ ನಮ್ಗೆ ಕೊಡ್ತಾರೆ. ಅಕ್ಕಿ ಸೊಪ್ಪೆಲ್ಲ ಇವಾಗ ರೇಟ್ ಮಾಡವ್ರೆ. ಇನ್ನು ನೀನ್ ಫ್ರೀ ಮಾಡವ್ರ. 1 kg ಎಣ್ಣೆ 200 ರೂಪಾಯಿ ಮಾಡವ್ರ. 1 kg ಬೆಳೆ 200 ರೂಪಾಯಿ ಮಾಡವ್ರ. ಅಲ್ಲಿದಲ್ಲೇ ಇಲ್ಲಿವೆ ಕಡಿಮೆ ಯಾವ್ದು ಕೊಟ್ಟಿರೋದು. 1 kg ಗೂಡು 200 ರೂಪಾಯಿ 300 ರೂಪಾಯಿ ಕೊಡ್ತಾ ಇದೀವಿ. ಅವ್ರ ಬೆಳೆಯಕ್ ಮಾತ್ರ ರೈಟು, ನಾವ್ ಬೆಳೆಯೋದಕ್ಕೆ ರೈಟ್ ಇಲ್ಲ. ರೈತರ ಬೆಲೆನೇ ಇಲ್ಲ. ಹೆಂಗೈತೆ ಎಲೆಕ್ಷನ್ ಸರ್? ಫೈಟ್ ಆಯ್ತಾ? ಎಲೆಕ್ಷನ್ ಅಂದ್ರೆ 2 ಕಡೆನೂ ಅದೇ ಜೋರಾಗಿ ಐತೆ. ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ರು. ನಾವೆಲ್ಲ ಕಾಂಗ್ರೆಸ್. ನೀವೆಲ್ಲ ಕಾಂಗ್ರೆಸ್. ನಾವು 30 ವರ್ಷದಿಂದನೂ ಕಾಂಗ್ರೆಸ್ ನಮ್ದು. ಈಗ ಮೋದಿ ಅವ್ರು ಬಂದ್ಮೇಲೆ ಎಲ್ಲರೂ ಚೇಂಜ್ ಆಗ್ತಾವ್ರೆ ಅಂತಾರಲ್ಲ.
ಕೆಲವ್ರು ಆಯ್ತಾವ್ರೆ ಚೇಂಜ್ ಆಯ್ತಾವ್ರೆ ಅಂದರೆ ಈ ದಳದಲ್ಲಿ ಇದ್ದವರು ಬಿ ಜೆ ಪಿಗೆ ಅಂತ ಓಡಾಡ್ತಾವ್ರೆ, ಮಾಮೂಲಿ ಇದ್ದವರು ಮಾಮೂಲಿ ಅವ್ರೆ ಹಂಗೆ. ಈಗ ಸುರೇಶ್ ಅವರಿಂದ ಇಲ್ಲೆಲ್ಲ ಒಳ್ಳೇದಾಗೈತಾ? ಎಲ್ಕ ಆಗೈತೆ ಆಗೈತೆ. ಆಗೈತೆ. XMBC ಏನು ಈ ಕಡೆ ಎಲ್ಲ ಏನು ಅಂತೆ ಕಾವೇನ್ ಇರಲ್ಲ. ಯಾಕೆ ಸರ್ ಕುದಿ ಕೆಂಡ ಆಗೈತೆ, ಬೆಳಗ್ಗೆ 9 ಗಂಟೆಗೆ ಬೆವ್ರು ಸುರಿತೈತೆ. 9 ಗಂಟೆಗೆ ಬೆವ್ರು ಸುರಿತೈತೆ. ಎಲ್ಲಿ ಅಂದ್ರೆ ಈ ಕಡೆ RR ನಗರ ಮತ್ತೆ ಈ ಸೌತಲ್ಲಿ ಆ ಕಡೆ ಮಾಮೂಲಿ ಆ ಕಡೆ ಮಾತ್ರ ಮಾಡ್ಕೊಬೋದು. ಇಲ್ಲೆಲ್ಲ ಗ್ರಾಮಾಂತರ ಎಲ್ಲ ಇಲ್ಲೆಲ್ಲ ಏನಿದ್ರೆ ಈ ಕಡೆ ಎಲ್ಲ DK ಸುರೇಶ್ ಅವರು DK ಶಿವಕುಮಾರ್ ಅವರು ಇಲ್ಲಿಲ್ಲ. ಹೌದಾ? ಹೌದು, ಡಾಕ್ಟರ್ ಮಂಜುನಾಥ್ ಒಳ್ಳೆ ಪರ್ಸನ್ ಅಲ್ವಾ ಸರ್? ಒಳ್ಳೆ ಪರ್ಸನ್ ಅಂತ ಹೇಳ್ಬಹುದು ಅಷ್ಟೇ. ಆದ್ರೆ ಜನಗಳಿಗೆ ಹತ್ರಕ್ಕೆ ಸಿಕ್ಕುವಂತ ವ್ಯಕ್ತಿ ಬೇಕಲ್ಲ, ಜನಗಳ ಕೈ ಸಿಕ್ಕುವಂತ ವ್ಯಕ್ತಿ ಬೇಕಲ್ಲ. ಸಿಗ್ಬಹುದೇನೋ ಅವರು? ಈಗ ನೋಡಿ, ಒಂದು ಹಾಸ್ಪಿಟ್ಲಲ್ಲೇ ಎಲ್ಲರಿಗೂ ಸಿಗೋರು ಒಂದು ಕ್ಷೇತ್ರದಲ್ಲಿ ಸಿಗದೆ ಇರ್ತಾರ. ಈಗ ಸೂರ್ಯ ಅವ್ರನ್ನ 3 ಸಾರಿ ಗೆಲ್ಸ್ಕೊಂಡಿದೀವಿ ಅಂದ್ರೆ ಸುಮ್ಮನೆ ಗೆಲ್ಸ್ಕೊಂತೀವ? ಅವ್ರ ವರ್ಚಸ್ ಏನು ಕಮ್ಮಿ ಆಗಿಲ್ಲ ಅಂತ ಅಂದ್ರೆ ಸುಮ್ಮನೆ ಗೆಲ್ಸ್ಕೊತೀವಿ. ಈಗ ಇಲ್ಲಿ ನೋಡ್ತಿದ್ದೀರಲ್ಲ, ಇದೆಲ್ಲ ಫಸ್ಟ್ ಎಲ್ಲ ಈ ತರ ಇರ್ಲಿಲ್ಲ. ಇಲ್ಲೆಲ್ಲ ಮಾಮೂಲಿ ರಸ್ತೆ ಆಗ್ಬೋದು, ಬಸ್ ಸ್ಟ್ಯಾಂಡ್ ಆಗ್ಬೋದು, ಏನು ಈ ತರ ಎಲ್ಲ ಇರ್ಲಿಲ್ಲ. ಇವೆಲ್ಲ ಮಾಡಿರುವಂತ ಅನುದಾನ ಒಂದು ಹಳ್ಳಿ ಪ್ರದೇಶದಲ್ಲೂ ಚೆನ್ನಾಗಿರೋ ಬಸ್ ಸ್ಟ್ಯಾಂಡ್ ಇದಕ್ಕೆಲ್ಲ ಕಾರಣ DK ಸುರೇಶ್ ಅವರೇ. ಅಲ್ಲ, DK ಸುರೇಶ್ ಅವ್ರು ಇವಾಗ ಹಿಂದೂಗಳಿಗೆ ಇದಿಲ್ಲ, ರಕ್ಷಣೆ ಇಲ್ಲ ಕಾಂಗ್ರೆಸ್ ಅವರಿಂದ. ಹಿಂದೂಗಳಿಗೆ ರಕ್ಷಣೆ ಬೇಕು ಅಂತಂದ್ರೆ ಬಿಜೆಪಿ ಅವ್ರಿಗೆ ಓಟ್ ಹಾಕ್ಬೇಕು ಅಂತಾರಲ್ಲ. ಅದೊಂದು ಅಜೆಂಡಾ ಮಾತ್ರನೇ ಅವ್ರು ಹಿಡ್ಕೊಂಡು ಜನಗಳು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇರೋದೇ BJP ಅವರು. ಏಸು ಬೆಟ್ಟ ಮಾಡ್ಬಿಟ್ರು, ಆ ಬೆಟ್ಟ ಮಾಡ್ಬಿಟ್ರು, ಈ ಬೆಟ್ಟ ಮಾಡ್ಬಿಟ್ರು. ಏಸು ಬೆಟ್ಟ ಏನು ಇವ್ರು ಯಾರು ಮಾಡಕ್ ಹೋಗಿಲ್ಲ. ಅವ್ರ ಆಗಿಂದ ಏನು ಪುರಾತನವಾಗಿ ಪೂಜಿಸ್ಕೊ ಬತ್ತಿದ್ರು ಅದನ್ನ ಮಾತ್ರ ಅವ್ರು ಅಭಿವೃದ್ಧಿ ಮಾಡ್ಕೊಳಕ್ ಹೋದಾಗ ಇಲ್ದೇ ಹೋದ ಇದನ್ನ ಸೃಷ್ಟಿ ಮಾಡಿ ಅದ ಪ್ರಚಾರ ಕೊಟ್ಟದ್ದೇ BJP ಅವರು. ಸೊ ಈಗ ಈ ಹಿಂದೂ ಮುಸ್ಲಿಮು ಅದು ಇದು ನಡೆಯೋದಿಲ್ಲ ಈ ಕ್ಷೇತ್ರದಲ್ಲಿ. ಇಲ್ಲೆಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ಣ ತಮ್ಮದರಿದ್ದಂಗಿದೀವಿ. ಆಲ್ ರೈಟ್, ಓಕೆ. ತಮ್ಗೇನ್ ಅನ್ಸುತ್ತೆ ಸರ್? ಏನ್ ಮೇಡಮ್, ಎಲೆಕ್ಷನ್ ಫೈಟ್ ಇದೆಯಾ? ಯಾವ ಫೈಟ್ ಇಲ್ಲ ಮೇಡಮ್. ಯಾರು ಹೇಳಿದ್ ಫೈಟ್ ಇದೆ ಅಂತ? ನೀವ್ ಹೇಳ್ತಿದ್ರ, ಉಳಿದವರೆಲ್ಲ ಹಂಗೆ ಹೇಳ್ತಾವ್ರೆ. ಇಲ್ಲ, ಯಾವ ಫೈಟ್ ಇಲ್ಲ. ನೀವು ನೋಡ್ತಾ ಇದ್ರಲ್ಲ, ಯಾವ ಫೈಟ್ ಇದೆ? ಯಾವ ಫೈಟ್ ಐತೆ? ಈಗ ನೋಡ್ತಿದ್ರಲ್ಲ, ಈ ಬಸ್ ಸ್ಟ್ಯಾಂಡ್ ಈ ತಾಲೂಕು ಹೋಬ್ಳಿ ಇಟ್ಕೊಟ್ರೆ ಎಲ್ಲರೂ, ನೀವು ಇಡೀ ಸ್ಟೇಟ್ ಅಲ್ಲಿ ಎಲ್ಲರೂ ಯಾರು ಮಾಡಿದಾರ ಹೋಬ್ಳಿ ಇಟ್ಕೊಟ್ರಲ್ಲಿ? ಈಗ ಅಭಿವೃದ್ಧಿ ನೋಡಿ ಓಟ್ ಹಾಕ್ತಾರೆ ಜನ ಅಂತ ಅನ್ಕೊಂಡಿದ್ದೀರಾ ನೀವು? 100% ಅಭಿವೃದ್ಧಿಗೆ ಜನ ಕೈ ಹಿಡಿಯೋದು. ಯಾವ ಈಗ ಬಂದವ್ರನ್ನ ಡಾಕ್ಟರ್ ಕೈ ಹಿಡಿದಾರ? ಅಲ್ಲ, ಭಾವನಾತ್ಮಕ ವಿಚಾರಗಳು. ಹಿಂದೂಗಳು ಸುರಕ್ಷಿತವಾಗಿರ್ಬೇಕಂದ್ರೆ ಬಿಜೆಪಿ ಓಟ್ ಹಾಕ್ಬೇಕು. ಈ ಬಿಜೆಪಿ ಅವ್ರ ಅಜೆಂಡಾ ಏನ್ ಹೇಳಿ? ಅದೇ ಅಷ್ಟೇ, ಹಿಂದೂ ಮುಸ್ಲಿಂ ತಂದ್ಬಿಡೋದು, ಗಲಾಟೆ ಮಾಡೋದು, ಇದು ಇಷ್ಟೇ ಅವ್ರದ್ದು. ಅವ್ರು ಅದ್ಬಿಡ್ತು ಅಂತಂದ್ರೆ ಇನ್ನೇನು ಅವರು ಬಂದು ಇಲ್ಲಿ ಯಾವ ಮುಖ ಹೊತ್ಕೊಂಡು ಓಟ್ ಕೇಳ್ತಾರೆ? ಅಭಿವೃದ್ಧಿ ಬಂದಿರೋದಕ್ಕೆ ಮೊನ್ನೆ ಹುಬ್ಳಿಯಲ್ಲಿ ಹಂಗಾಗಿರೋದು. ಇಲ್ಲ ಮೇಡಮ್, ಆದ್ರೆ ಅದಂತ ಸುಳ್ಳು. ಈಗ ಈ ಬಿಜೆಪಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಇದೊಂದು ಇದೆ ಅವ್ರದ್ದು ಮೇನ್ ಟಾರ್ಗೆಟ್. ಇನ್ನು ಇದು ಬಿಡ್ತು ಅಂತಂದ್ರೆ ಈಗ ಜಾತಿ ನಡುವೆ ತಂದ್ಬಿಟ್ರೆ ಇನ್ನೇನಿಲ್ಲ ಪಾಪ ಅವ್ರದ್ದು ಕೆಲಸ. ಇಲ್ಲಾಂದ್ರೆ ಯಾರು ಓಟ್ ಹಾಕಲ್ಲ. ಜಾತಿಗಳ ನಡುವೆ ತಂದಿಲ್ಲ ಅಂದ್ರೆ ಬಿಜೆಪಿ ಯಾರು ಓಟ್ ಹಾಕಲ್ರು ಪಾಪ, ಅವ್ರ ಅಜೆಂಡಾನೇ ಅದಲ್ವಾ. ಮಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹಳ್ಳಿಗಾಡು ಪ್ರದೇಶದಲ್ಲಿ ನಾನಿದ್ದೀನಿ ವೀಕ್ಷಕರೇ. ಅಷ್ಟೇ ಅಲ್ಲ, ಇಲ್ಲಿ ಹಳ್ಳಿ ಪ್ರದೇಶದ ಜನ ಏನ್ ಹೇಳ್ತಾರೆ ಅಂತ ತಿಳ್ಕೊಳ್ಳುವಂತ ಪ್ರಯತ್ನ. ನಮಸ್ಕಾರ ಸರ್. ಸರ್, ಹೆಂಗಿದೆ ಸರ್ ಎಲೆಕ್ಷನ್ ಫೀವರು? ಮೇಡಮ್, ಫುಲ್ ಚೆನ್ನಾಗಿದೆ ಮೇಡಮ್. ನಮ್ಮ ಸಂಸದರಾದ DK ಸುರೇಶ್ ಅವರು ಪಂಚಾಯತಿಯಿಂದ ಹಿಡಿದು ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಕೆಲಸ ಮಾಡಿದ್ದಾರೆ. ರೋಡು, ನೀರಾಗ್ಬೋದು, ಮೂಲಭೂತ ಸೌಕರ್ಯ ಯಾವುದೇ ಇರಲಿ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಂಸದ ನಾವು ಕಳ್ಕೊಂಡ್ರೆ ಆಗಲ್ಲ. ಯಾವತ್ತಿದ್ರು ನಾವು ನಮ್ಮ ಹೋಬಳಿ, ಕೋಡಳ್ಳಿ ಹೋಬಳಿ ಆಗಲಿ, ನಮ್ಮ ತಾಲೂಕಾಗಲಿ ಎಲ್ಲ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಮಾಡ್ತಾರೆ ಮೇಡಮ್. ಅಲ್ಲ ಸರ್, ಈಗ ಡಾಕ್ಟರ್ ಮಂಜುನಾಥ್ ತುಂಬಾ ಫೇಮಸ್, ತಮಗೆ ಗೊತ್ತಿದೆ. ಅವ್ರು ಮಾಡುವಂತ ಒಳ್ಳೆ ಹೃದಯ ತಜ್ಞ ಇರ್ಬೋದು ಮೇಡಮ್. ಆದರೆ ಅವರು ಏನಾರಾಗಿರಲಿ, ಡಾಕ್ಟರ್ ಮಂಜುನಾಥ್ ಇರಲಿ, ಒಪ್ಕೋತೇನೆ. ಅಂದರೆ ನಮ್ಮ ಕ್ಷೇತ್ರದಲ್ಲಿರೋದು ನಮ್ಮ DK ಸುರೇಶ್. ಯಾಕೆ DK ಸುರೇಶ್? ಒಳ್ಳೆ ಅಭಿವೃದ್ಧಿ ಮಾಡವ್ರೆ ನಮ್ಮೂರಲ್ಲಿ. ಅವರು ಮಾಡ್ಬೋದೇನೋ, ಅವ್ರಿಗೊಂದು ಚಾನ್ಸ್ ಕೊಟ್ರೆ? ಇಲ್ಲ, ನಾವು DK ಸುರೇಶ್ಗೆ ಮಾಡೋದು. DK ಸುರೇಶ್. ಅಲ್ಲ ಸರ್, ನೀವು DK ಸುರೇಶ್ ಅಂತೀರಾ, ಇನ್ನೊಂದು ಕಡೆ ಇವರು ಕಾಂಗ್ರೆಸ್ ಅವ್ರು ಬಂದ್ರೆ ಹಿಂದೂಗಳಿಗೆ ಉಳಿಗಾಲ ಇಲ್ಲ, ಹಿಂದೂಗಳಿಗೆಲ್ಲ ಕಂಟಕ ಬಂದ್ಬಿಟ್ಟದೆ ಅಂತೆಲ್ಲ ಮಾತಾಡ್ತಾರಲ್ಲ. ಏನ್ ತೊಂದ್ರೆ ಇಲ್ಲ, ಏನು ಇಲ್ಲ, ಏನೂ ಆಗಿಲ್ಲ. ನಿಮ್ಮೂರಲ್ಲಿ ಹೆಂಗಿದ್ರೆ ಹಿಂದೂ ಮುಸಲ್ಮಾನರು? ನಾವ್ ಎಲ್ಲ ಚೆನ್ನಾಗಿದೆ, ಅಣ್ಣ ತಮ್ಮದಿರಿದ್ದಂಗೆ ಇರ್ತೀವಿ. ನಿಮ್ಮೂರಲ್ಲಿ ಏನು ತೊಂದ್ರೆ ಏನ್ ತೊಂದ್ರೆ ಇಲ್ಲ. ಅಲ್ಲ ಸರ್, ನೀವು ಕನಕಪುರದವ್ರು ಹಿಂಗಂತೀರಾ, ರಾಮನಗರದ ಜನ ಬೇರೆ ಅಂತಾರೆ. ಆ ರೀತಿ ಏನಿಲ್ಲ ಮೇಡಮ್, ಆ ರೀತಿ ಯಾವುದೂ ಇಲ್ಲ. ಯಾರೇನೋ ನಮ್ಮ DK ಸುರೇಶು DK ಶಿವಕುಮಾರ್ ಸರ್ ಗೆಲ್ಲೋರು ಮತ್ತೆ ಗ್ಯಾರಂಟಿ. DK ಸುರೇಶ್ ಅವರು ಜನರಿಗೆ ಸಿಗ್ತಾರಾ? ಸಿಗ್ತಾರೆ, ದಿನ ಸಿಗ್ತಾರೆ. ನಂಬರೇ ಕೊಡ್ತೀನಿ. DK ಸುರೇಶ್ ಎಲ್ಲೈತಿ ಅಂದ್ರೆ ಬೇಕಾದ್ರೆ ಮಾತಾಡ್ತಾರೆ. ಈಗ ಬೇರೆಯವ್ರು ಮಾತಾಡಾರೆ ಹೇಳಿ, ಮಾತಾಡ್ಬೋದೇನಾ? ಅವ್ರಿಗೂ ನಮಗೂ ಪರಿಚಯ ಇಲ್ಲ. ಮೇಡಮ್, DK ಶಿವಕುಮಾರ್ ಜೊತೆ ಮಾತಾಡ್ಬೋದು, ಮಂಜುನಾಥ್ ಜೊತೆ ನಾವು ಮಾತಾಡಕ್ಕಾಗಲ್ಲ. ಅಲ್ಲ, ಅವರು ದೇವೇಗೌಡರ
ಯಾವ್ದು ರೆಡಿ ಆಗಿಲ್ಲ ಮೇಡಮ್, ಹಳಿಯನೇ ಆಗಿಲ್ಲ. ನಾವು DK ಶಿವಕುಮಾರ್ ಅಂದ್ರೆ ನಮ್ಮ ಸೂರ್ಯ ಅವ್ರ ಮಾತಾಡ್ಬೋದು ಒಪ್ಪಂದಕ್ಕೆ. ದೇವೇಗೌಡರು ಏನೇ ಆಗಲಿ ಕುಮಾರಸ್ವಾಮಿ ನಿಂತ್ಕೋಬೋದೈತಲ್ಲ ಮೇಡಮ್, ಇಲ್ಲಿ ತಾಲೂಕೆ ಯಾಕೆ ಎದ್ರಿ ಅಲ್ಲಿಗೆ ಹೋದ್ರು ಮೇಡಮ್? ಇಲ್ಲಿ ನಿಂತ್ಕೋಬೋದೈತಲ್ಲ, ಸಾಧಿಸಬೋದೈತಲ್ಲ ಅವರು. ಯಾಕೆ ಹೋದ್ರು? DK ಸುರೇಶ್ DK ಶಿವಕುಮಾರ್ಗೆ ಇಲ್ಲಿ ಒಂದ್ಸಾರಿ MP ನಿಂತಿದ್ರು ಒಂದ್ಸಾರಿ ಇಲ್ಲಿ, ಮತ್ತೆ ಯಾಕೆ ನಿಂತ್ಕೋಬೋದಾಗಿತ್ತಲ್ಲ ಇಲ್ಲೇನೇನೆ. ಇಲ್ಲೇನಿದೆ ಯಾರು ಕುಮಾರಸ್ವಾಮಿ MP ಗೆ ಇಲ್ಲಿ ನಿಂತಿ ಗೆದ್ದಿದ್ರು, ಮತ್ತೆ ತಿರ್ಗಾ ನಿಂತ್ಕೋಬೋದಾಗಿತ್ತಲ್ಲ ಇಲ್ಲೇನೆ. ಯಾಕೆ ನಿಂತ್ಕೊಳಕ್ಕಾಗಿಲ್ಲ ಅವರು? ಅವ್ರ ಬಾಮ ಇದ, ಅವ್ರು ಎಲ್ಲೋ ಇರೋ ಬಾಮ ಇದ, ಅವ್ರು ನಿಂತ್ಕೋಬೋದಾಗಿದ್ದಲ್ಲ. ರಾಮನಗರದಲ್ಲೇ ನಿಂತ್ಕೋಬೋದಾಗಿದ್ದಲ್ಲ. ಅವ್ರು ಯಾಕೆ ಮಗ ಇವತ್ತುವರೆಗೂ ಒಬ್ರು ಬಂದಿಲ್ಲ, ಬರೀ ಕಾಂಗ್ರೆಸ್ ಅವ್ರು ಒಬ್ಬರೇ ಬರ್ತಾ ಇರೋದು. JDS ಆಗಲಿ BJP ಆಗಲಿ ಒಂದ್ ದಿವಸ ಬರಲಿಲ್ಲ ಇಲ್ಲಿಗೆ ಜಾಸ್ತಿ. ಎಲ್ಲಿ ಟೈಮ್ ಐತೆ ಇಲ್ಲಿ? ಒಬ್ರು ಬಂದಿಲ್ಲ ಇಲ್ಲಿ ಇವತ್ತವರೆಗೂ. ಊರಲ್ಲಿ ಏನೈತಿ ಎಲ್ಪ ಅಂತ ಏನಾದ್ರು ಮಾಡಿದಾರ? ಬರೀ ಬರ್ತಾರೆ ಇದ್ರ ನಮ್ಮ ಸೂರ್ಯ ಅವ್ರು ಬರ್ತಾ ಇರೋದು. ಅವರೇ ಗೆದ್ಕೊಳ್ಬೇಕಾರೆ, ಅವ್ರೇ ಬೇಕಾದ್ರೆ ಗೆದ್ಕೊಳ್ಳಿ. ಅವ್ರು ಬಂದ್ರು ಮಕ್ಕ ತೋರಿಸಲ್ರ ಅವರು ಮೇಡಮ್ ನೋಡಿ, ಅವರೇ ಬೇಕಾದ್ರೆ ಗೆದ್ಕೊಂಡ್ರು ಪರವಾಗಿಲ್ಲ. ನಾವು ನಮ್ಮಪ್ಪ ನಾವು ಎಲ್ಲ ಕಾಂಗ್ರೆಸ್ಸೇ ಅಷ್ಟ ನೋಡಿ. ಸೂರ್ಯಣ್ಣವರು ನಮ್ಮ ಮನೆಗೆ ಬಂದ, ನಾವು ಇಲ್ಲಿ ಹಪ್ಪಳ ಕಾಂಗ್ರೆಸ್. ನಾವು ಏನ್ ಮಾಡೈ ಆಯ್ತು ತಡ್ರಿ, ಕಾಂಗ್ರೆಸ್ ಏನ್ ಮಾಡೈತೆ ನಿಮ್ಗೆ? ನಮಗೆ ಅನುಕೂಲ ಕೊಟ್ಟಾರೆ. ಏನು ಅಕ್ಕಿ ಬಸ್, ಏನು 2,000 ರೂಪಾಯಿ ದುಡ್ಡು, ಕರೆಂಟ್ ಬಿಲ್ ಇಲ್ಲ ಕೊಟ್ಟವ್ರೆ ನಮಗೆ. ಅಲ್ಲ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ರೆ ಓಟ್ ಹಾಕ್ಬಿಡ್ತೀರಾ? ಮಾತಾಡಿಸ್ತೀನಿ ನಿಮ್ಗೆ, ಅವ್ರಿಗೆ ಓಟ್ ಹಾಕ್ತೀನಿ. ಎಲ್ಲ ಫ್ರೀಯಾಗಿ ಕೊಟ್ರೆ ಅಲ್ಲ ಎಲ್ಲ ಫ್ರೀಯಾಗಿ ಕೊಟ್ಟು ಖಜಾನೆ ಎಲ್ಲ ಖಾಲಿ ಆಗೋಗ್ತದೆ ಅಂತ ಅವ್ರು ಹೇಳೋದು. ಅಭಿವೃದ್ಧಿ ಕೆಲಸ ಮಾಡ್ತಾರೆ ಮೇಡಮ್, ಮುಂದೆ ಮಾಡ್ತಾರೆ ಮೇಡಮ್. ನಾವು ನಿಂತ್ಕೊಂಡೆ ಅವ್ರು ಕೆಲಸ ಮಾಡೋದು. ಸೂರ್ಯ ಅಣ್ಣವ್ರಿಗೆ ಮೋದಿ ಅವ್ರು ಗೊತ್ತಾ ನಿಮ್ಗೆ? ಗೊತ್ತು ನನಗೆ ಮೋದಿ ಅವರು. ಅಯ್ಯೋ ಗುಜರಾತಲ್ಲಿ ಬಸ್ಸೇ ನೆಟ್ಕಿಲ್ಲ. ಗುಜರಾತಲ್ಲಿ 2 ಕೋಟಿ ಹಣ ಇಸ್ಕೋತಾರೆ. ನಿಮ್ಗೆ ಗೊತ್ತೇ? 2 ಕೋಟಿ ಹಣ ರಾಜ್ಯ ಕೆಲಸ ಮಾಡೋರೆ. ನಾನು ಗುಜರಾತ್ಗೆ ಹೋಗಿ ಬಂದಿರೋನೆ ನಾನು. ಬೆಂಗಳೂರಲ್ಲಿ 2 ಕೋಟಿ ಹಣ ಇಸ್ಕೋತಾರೆ. 10 ವರ್ಷ ಏನ್ ಮಾಡಿದ ಗೊತ್ತಾ ಮೇಡಮ್? ಗುಜರಾತ್, ಉತ್ತರ ಪ್ರದೇಶ, ಬಿಹಾರ್ಗೆ ಎಲ್ಲ ಅನುದಾನ ಕೊಟ್ಟಿದ್ದಾರೆ. ಅದೇ ನಮ್ಮ ಬೆಂಗಳೂರಿನ ಟ್ಯಾಕ್ಸ್ ಬರೋದು, ಆ ಟ್ಯಾಕ್ಸ್ಗೆ ಸ್ವಲ್ಪ 25 ಪೈಸೆ ಆದ್ರೂ ಕೊಡ್ಬೇಕು. ಕೊಡ್ತಾ ಇಲ್ಲ ಮೇಡಮ್. 13% ಮಾತ್ರ, 13 ಪೈಸೆ ಮಾತ್ರ ಬರ್ತಾ ಇದೆ. ಅರ್ಥ ಆಯ್ತಾ? ಏನಿದು ಗುಜರಾತ್ ಬಿಹಾರ್ಗೆ ಕಷ್ಟ ಇದೆ. ದೇಶ ಅಲ್ಲ ಸರ್, ದೇಶ ಸುಭದ್ರವಾಗಿರ್ಬೇಕು ಅಂದ್ರೆ ಮೋದಿ ಅವ್ರಿಗೆ ಓಟ್ ಹಾಕ್ಬೇಕು. ಇಲ್ದಿದ್ರೆ ಇಲ್ಲ ಮೇಡಮ್, ಮೇಡಮ್ ಕಾಂಗ್ರೆಸ್ ನಮ್ಮದು. ಸರ್ ಹೆಂಗಿದೆ ಸರ್ ಬೆಂಗಳೂರು ಗ್ರಾಮಾಂತರ ಫೈಟು? ಫಸ್ಟು ಮೇಡಮ್, ನಮ್ಮ ಕ್ಷೇತ್ರದ ಪರವಾಗಿ ಡಾಕ್ಟರ್ ಮಂಜುನಾಥ್ ಅವ್ರ ಕಾಲ್ಗೆ ನಮಸ್ಕಾರ ಮಾಡ್ತೀನಿ. ಫಸ್ಟು ಅವ್ರಿಗೆ ವಿಶ್ ಮಾಡ್ಬಿಟ್ಟು ಆಮೇಲೆ ಮಾತಾಡ್ತೀನಿ ಮೇಡಮ್. 3 ಸಾಲಿ ಗೆದ್ದಿದ್ದಾರೆ ಮೇಡಮ್. DK ಸುರೇಶ್ ಅವರು 3 ಸಾಲಿ ಗೆದ್ದಿದ್ದಾರೆ. ಏನು ಹೇಳಿ, ಈ ಕ್ಷೇತ್ರದಲ್ಲಿ ಏನು ಕೆಲಸ ಆಗಿದೆ ಅಂತಂತ ನೀವು ಬೇಕಾದ್ರೆ ಒಂದ್ಸಲಿ ಸರ್ಚ್ ಮಾಡಿ. ಇಲ್ಲ ಬರೀ ಹೈವೇ ನೋಡಿದ್ರಿ ಅಷ್ಟೇ. ನೀವೆಲ್ಲ ಒಳಗಡೆ ಹೋಗಿ ಡಾಕ್ಟರ್ ಅಂಬೇಡ್ಕರ್ ಭವನ ನೋಡಿ. ನಿಮ್ಮ ಬೆಂಗಳೂರಿನಲ್ಲಿ ಇದೆಯಲ್ಲ ಮೇಹಾಲು ರವೀಂದ್ರ ಕಲಾಕ್ಷೇತ್ರ, ಅದಕ್ಕಿಂತ ಚೆನ್ನಾಗಿದ್ರೆ ಒಪ್ಕೊಳ್ಳಿ. ಇಡೀ ಕರ್ನಾಟಕದಲ್ಲಿ ಎಷ್ಟು ಕಡೆ ಹಾಸ್ಪಿಟ್ಲ್ ಇದೆಯೋ, ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು, ಸುಧಾ ಅಮ್ಮ ಅವರು ಕನಕಪುರಕ್ಕೆ ಯಾಕೆ ಕೊಟ್ಟರು? 50 ಕೋಟಿ ಯಾಕೆ ಇಲ್ಲಿ ಖರ್ಚು ಮಾಡವ್ರೆ? ಇಲ್ಲಿ ನಮ್ಮ ಸಾಹೇಬರ ಮೇಲೆ ನಂಬಿಕೆ ಇಟ್ಟು ಆ ಹಾಸ್ಪಿಟ್ಲ್ ಮಾಡಿಸಿರೋದು. ಹಾಸ್ಪಿಟ್ಲ್ ನೋಡಿ, ಇದು ಹೊಸ ಬ್ರಿಡ್ಜಿದು. ಕನಕಪುರ ಸುತ್ತಲೂ 6 ಬ್ರಿಡ್ಜ್ ಆಗಿದೆ. 6 ಬ್ರಿಡ್ಜಲ್ಲಿ 3 ಕೆಲಸ ನಡೆದಿದೆ. ಇಡೀ ಏಷ್ಯಾ ಖಂಡದಲ್ಲಿ ದೊಡ್ಡ ಬೆಮೆಲ್ಲು KMF ಡೈರಿ ಇಡೀ ಏಷ್ಯಾ ಖಂಡದಲ್ಲೇ ಕನಕಪುರದಲ್ಲಿರೋದು 2ನೇದು. ಶಿವನಹಳ್ಳಿ ಹತ್ರ ಇದೆ. ಅದೊಂದು ಸಲ ಬೇಕಾದ್ರೆ ನೀವು ಸರ್ಚ್ ಮಾಡಿ ಮೇಡಮ್. ನೋಡಿ ಮೇಡಮ್, ಇಷ್ಟೇನೇ ರೀ ನಾವು ಹಾಕೋ ಓಟು. ಇಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಚಿನ್ನಂಗಡಿಲಿದ್ದಾರೆ, ಜವಳಿ ಅಂಗಡಿಲಿದ್ದಾರೆ. ಅವರೆಲ್ಲ ಓಟ್ ಹಾಕ್ತಾರಲ್ವಾ? ಅವರೆಲ್ಲ ಓಟ್ ಹಾಕೋದು. ಅವ್ರ ರಾಜಕಾರಣ ಏನು ಬೇಕಾಗಿಲ್ಲ. ಈಗ ನನಗೇನು ರಾಜಕಾರಣ ಬೇಕಾಗಿಲ್ಲ. ನಾನು ಆಟೋ ಓಡಿಸ್ತೀನಿ. ನಾನೊಬ್ಬ ಆಟೋ ಡ್ರೈವರು. ಬೆಳಗ್ಗೆ ಎದ್ದು ಒಂದು 400-500 ರೂಪಾಯಿ ಸಂಪಾದನೆ ಮಾಡ್ಕೋತೀನಿ. ನನಗಿಬ್ಬರು ಮಕ್ಕಳಿದ್ದಾರೆ. ನಾವು ಜೀವನ ಮಾಡ್ತೀವಿ. ಮನೆ ಮುಂದೆ ರಸ್ತೆ ಇದೆ, ಮನೆ ಬಾಗಿಲಲ್ಲಿ ಲೈಟ್ ಇದೆ, ಕುಡಿಯೋಕ್ಕೆ ನೀರಿದೆ, ಮೈ ತುಂಬ ಬಟ್ಟೆ. ಒಳ್ಳೆ ಕೆಲಸ ಮಾಡಿದ್ರೆ ನಾವು ಹಾಕೋ ಓಟು ಮೇಡಮ್. ಹಂಗೆ ಲೈವ್ ಮಾಡಿ ಸರ್. ಅಲ್ಲಿ ಬೆಟ್ಟ ಇದೆ. ಆ ಬೆಟ್ಟದ ಹತ್ರ ಒಂದು 10 ಹಳ್ಳಿ ಇದೆ. ಹುಣಸ್ನಳ್ಳಿ, ಉರ್ಗ್ಯ, ತಗ್ಗಟ್ಟಿ, ಅಂಚಟ್ಟಿ ಇವೆಲ್ಲ ಇದೆಯಲ್ಲ, ಕಾಡಿನಲ್ಲಿದ್ದಾರೆ ಜನನ. ಆ ಕಾಡಿನಲ್ಲಿರೋ ಜನಕ್ಕೆ ಸಹಾಯ ಮಾಡೋಕ್ಕೆ ಓಟ್ ಹಾಕ್ಬೇಕಷ್ಟೇ. ಶೋಕಿ ಮಾಡೋಕ್ಕೆಲ್ಲ ಓಟ್ ಹಾಕೋದು. ನನಗೆ ಸಾಕು, ಭಗವಂತ ಕೊಟ್ಟವನೆ. ನಾನು ಡ್ರೈವರು ಅಲ್ಲ. ನನಗೆ ಲೈಕ್ ಆಗಿದ್ದೇನು ಗೊತ್ತಾ ಸರ್, ನೀವು ನಿಮ್ಮ ಮಾತು ಆರಂಭ ಮಾಡಿದ್ದೆ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ನಮಸ್ಕರಿಸುತ್ತಾ ಅಂತ. ಸೊ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡೆ ಈ ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ DK ಸುರೇಶ್ ಅವರು ಅನ್ನೋದನ್ನ ತಾವು ಹೇಳ್ತಾ ಇದ್ದೀರಾ. ಸೊ ಹಿಂಗಾಗಿ ಫೈಟ್ ಇದೆಯಾ? ಫೈಟ್ ಇದೆ ಮೇಡಮ್, ಇಲ್ಲ ಅಂತ ಹೇಳಿ. ಫೈಟ್ ಇದೆ 50-60 ಇದೆ ಮೇಡಮ್. 60 ಒಂದಜ್ಜೆ ಮುಂದೆ ಇದ್ದಾರೆ. ಹೌದೌದು. ಹೇಳೋಕ್ಕಾಗಲ್ಲ, ಅದು ನಮ್ಮ ಮೇಲೆ ಇದ್ದತ್ತೆ, ಜನಗಳ ಮೇಲೆ ಇರ್ತದೆ.
ಈಗ ಕಾಂಗ್ರೆಸ್ ಗ್ಯಾರಂಟಿನ ಮೋದಿ ಗ್ಯಾರಂಟಿನ ಯಾವುದು ಹೇಳಕ್ಕಾಗಲ್ಲ. ಗ್ಯಾರಂಟಿ ಯೋಜನೆಗಳು ಅಂತ ಮಾಡವ್ರೆ ಗೊತ್ತಾ ನಿಮ್ಗೆ? ನಾವೆಲ್ಲೋ ನೋಡ್ತೀವಿ ಗೊತ್ತಿರಕ್ಕೆ. ಅದಲ್ಲಮ್ಮ, ಹಾ. ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ಹಾ. ಅಕ್ಕಿ ಅಕ್ಕಿ ಎಷ್ಟು ಕೊಡ್ತಾರೆ? 5 kg ಅಕ್ಕಿ ಕೊಡ್ತಾರೆ. ಒಂದು ತಿಂಗಳೆಲ್ಲ ಆಗೋಯ್ತವೆ. 3 kgಗೆ ಬಂದರು, ಈಗ 5 kgಗೆ ಬಂದವ್ರೆ. ಇವು ತಿಂಗಳೆಲ್ಲ ಆಗೋಯ್ತದೆ. ಬಸ್ ಫ್ರೀ ಬಸ್ ಫ್ರೀ ಅದೇ ಓಟ್ ಆಗೋಟ ಬಸ್ ಫ್ರೀ ಓಟ್ ಆದ್ಮೇಲೆ ತೆಗೆದ್ಬಿಡ್ತಾರ? ತೆಗೆದು ಬಿಡ್ತಾರೆ. ಯಾವ ಗ್ಯಾರಂಟಿ? ಈ ಗ್ಯಾರಂಟಿನೇ ಇಲ್ಲ ಅಂತೀರಾ? ಗ್ಯಾರಂಟಿನೇ ಇಲ್ಲ. ನಮ್ಮ ಜೀವನ ನಮಗೆ ಗ್ಯಾರಂಟಿ ಇಲ್ಲ, ಇನ್ನು ಅದು ಗ್ಯಾರಂಟಿ ಬರ್ತದೆ. ಕಾಂಗ್ರೆಸ್ ನಮಗೆ ಆದಷ್ಟು ಅನುಕೂಲ ಮಾಡೋದೆ. ಏನೋ ನಮಗೆ ಪರವಾಗಿಲ್ಲ ಅನ್ನಿಸ್ತು. ನಾವು ಕಾಂಗ್ರೆಸ್ ಅನುಕೂಲ ಮಾಡೋದೆ, ಬಡವ್ರ ಬಗ್ರಿಗೆ ಅನುಕೂಲ, ನೀರು ಬಡವ್ರ ಬಗ್ರಿಗೆ ಮನೆ ಸಹಾಯ ಮಾಡೋದೆ, ಓಟ್ ಪಿಂಚಿನ ಸಹಾಯ ಮಾಡೋದೆ, ಅಕ್ಕಿ ಸಹಾಯ ಮಾಡೋದೆ, ಎಲ್ಲ ಸಹಾಯ ಮಾಡೋದೆ. ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಏನು ಸಹಾಯ ಮಾಡಿದ್ದಾರೆ? ಏನು ಸಹಾಯ ಅಲ್ಲ, ಮೋದಿ ಅವ್ರಿಗೆ ಏನು ಓಟ್ ಹಾಕೋದು ಮೇಡಮ್ ಅವರೇ? ನಮ್ಮ ಭಾಷೆನೇ ಬರಲ್ಲ. ಅವರು ನಮ್ಮ ಕರ್ನಾಟಕಕ್ಕೆ ಬಂದಾರೆ. ಅವರು ನಾವು ಮೋದಿ ಅವ್ರಿಗೆ ಓಟ್ ಹಾಕೋಕೆ ನಮ್ಮ DK ನಮ್ಮವರು ಒಕ್ಕಲಿಗರು ನಾವು ಓಟ್ ಹಾಕ್ತೀವಿ ಅಷ್ಟೇ. ಕಾಂಗ್ರೆಸ್ಸೇ ಯಾಕಮ್ಮ? ಕಾಂಗ್ರೆಸ್ಸೇ ಯಾಕೆಂದ್ರೆ ನಮ್ಮ ತಲೆತಲಿನಿಂದ ಅನ್ನ ಕೊಟ್ಟವ್ರೆ, ಇರಕ್ಕೆ ಜಾಗ ಕೊಟ್ಟವ್ರೆ, ಕುಡಿಯೋಕೆ ನೀರು ಕೊಟ್ಟವ್ರೆ, ನೆಲೆಯಾಗಿ ನಿಲ್ಸವ್ರೆ, 2,2 ಸಾವಿರ ಕೊಡ್ತಾವ್ರಿ. ಅಲ್ಲ, 2,2 ಕೊಡೋದು ತಪ್ಪು. ಕೇಳಿಸ್ಕೊಳ್ಳಿ, ಇಲ್ಲಿ ಹೆಣ್ಮಕ್ಳು ಮನೇಲೇ ಇರಲ್ಲ, 2,000 ರೂಪಾಯಿ ಕೊಡ್ತಾರೆ, ಬಸ್ ಫ್ರೀ ಮಾಡವ್ರೆ, ಮನೇಲೇ ಇರಲ್ಲ, ಅಡುಗೆನೇ ಮಾಡಲ್ಲ ಅಂತಾರೆ ಗಂಡು ಮಕ್ಕಳು. ಅಡುಗೆನೇ ಮಾಡಲ್ಲ ಅಂತ ಹೆಣ್ಣು ಮಕ್ಳಿಗೆ ಗಂಡು ಮಕ್ಳು ಅನ್ನೋ ಸಾಚ ಅಂದರು ಅನ್ಲಿ ಅವರು. ನಾವು 2,2 ಸಾವಿರನೂ ಕೊಡ್ತಾವ್ರೆ. ನಾವು ಸೂರ್ಯರಿಗೆ ಹಾಕೋದು, ಅವ್ರಿಗೆ ಮುಂದೆ ಬರೋದು, ಅವ್ರಿಗೆ ಗೆಲ್ಲೋದು. ಈಗ ಈ ಬೇರೆ ಪಕ್ಷದಿಂದ ಯಾರು ನಿಂತವ್ರು ಗೊತ್ತಾ? ಯಾರೆಲ್ಲ ನಿಂತ್ಕೊಳ್ಳಿ. ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರು ಅಳಿಯ. ಅವ್ರು ನಿಂತಿರೋ ಅವ್ರಿಗೆ ಹಾಕೋದೇ ಇಲ್ಲ. ನಾವು ಹಾಕೋದೇ ಸೂರ್ಯಣ್ಣವ್ರಿಗೆ. ದೇವೇಗೌಡರು ಗೊತ್ತಾ ನಿಮಗೆ? ದೇವೇಗೌಡರಿಗೆ ನಮಗೆ ಗೊತ್ತಿಲ್ಲ. ನಾವು ಹಾಕೋದೇ ಸೂರ್ಯಣ್ಣವ್ರಿಗೆ. ನಮ್ಗೆ ಹಸ್ತಾನೆ. ಇವಾಗ ಈ ಗೌರ್ಮೆಂಟ್ ಬಂದಮೇಲೆ 2,000 ಹೆಣ್ಮಕ್ಳು ಕೊಡ್ತಾರೆ. ಅವ್ರು ನಮ್ಮ ಹತ್ರ ಏನು ಕೇಳೋದಿಲ್ಲ. ಇವಾಗ ಅವ್ರು ಪರ್ಸ್ನಲ್ ಯೂಸ್ ಮಾಡ್ಕೊತಾರೆ. ಬಸ್ಸು ಫ್ರೀ ಆಯ್ತರಾ? ಒಂದು. ಎರಡನೇದು, ಅದು ಹೇಳ್ಬೇಕು ಅಂದರೆ ಸಂತೋಷ ಆಗುತ್ತೆ. ಇಂದಿರಾ ಕ್ಯಾಂಟೀನು ಅವಾಗ 5 ರೂಪಾಯಿ ಇತ್ತು. ಎರಡನೇ ಮೊದಲೇ ಮುಖ್ಯಮಂತ್ರಿ ಆದಾಗ 5 ರೂಪಾಯಿ, ಇವಾಗ 10 ರೂಪಾಯಿ ಆಗಿದೆ. ಆದರೂ ಬಡವರು ಎಷ್ಟು ಜನಕ್ಕೆ ಉಪಯೋಗ ಆಗ್ತಾಯಿದೆ ಊಟ. ಹೊರಗಡೆ ತಿನ್ನಬೇಕಂದ್ರೆ ಊಟಕ್ಕೆ 40 ರೂಪಾಯಿ ಕೊಡಬೇಕು. ಇಲ್ಲಿ ಏನು ಹೇಳಿ, ಇಲ್ಲಿ ಬರೀ 10 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬುತ್ತೆ. 300 ಗ್ರಾಮ್ ಕೊಡುತ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.